ಹಲೋ ಸ್ಟೂಡೆಂಟ್ಸ್. ಓಕೆ. ಇವಾಗ ಏನಂದರೆ ನಿಮ್ಮ ರಿಸಲ್ಟ್ ಎಲ್ಲ ನೋಡ್ಕೊಂಡಿದ್ದೀರಾ, ನೀಟ್ ರಿಸಲ್ಟು. ನೆಕ್ಸ್ಟ್ ಏನಂದರೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗೋ KEA ಕೌನ್ಸಿಲಿಂಗ್. ಓಕೆ, KEA ನೀಟ್ ಕೌನ್ಸಿಲಿಂಗ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅದು ಸೆಕೆಂಡ್ ರೌಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು KEA ಪ್ರಸನ್ನ ಸರ್ ಒಂದು ವೀಡಿಯೋ ಕೂಡ ಇವತ್ತು ರಿಲೀಸ್ ಮಾಡಿದ್ದಾರೆ. ಅದನ್ನು ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಿದ್ದೀನಿ, ನೋಡ್ಕೊಳ್ಬೋದು. ಅದು ಬಂದುಬಿಟ್ಟು ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಕ್ಟಾಗಿ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ನೀವು ನಿಮ್ಮ ಲಾಸ್ಟ್ ಇಯರ್ ಕಟ್ ಆಫ್ ಮಾರ್ಕ್ಸನ್ನು ನೋಡ್ಕೊಳ್ಬೇಕು. ಓಕೆ, ರ್ಯಾಂಕ್ ನೋಡ್ಕೊಳ್ಳೋಕೆ ಹೋಗಬೇಡಿ. ರ್ಯಾಂಕು ಆಲ್ ಇಂಡಿಯಾ ವೈಸ್ ಇರುತ್ತೆ. ಕರ್ನಾಟಕದಲ್ಲಿ ಈ ವರ್ಷ ಏನಾದರೂ ಕಡಿಮೆ ಸ್ಟೂಡೆಂಟ್ಸ್ ಇದ್ದರೆ, ಇಲ್ಲ ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಬೇರೆ ಕಡೆ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದರೆ ನಿಮ್ಮ ರ್ಯಾಂಕ್ ನಿಮ್ಮ ಮಧ್ಯೆ ಬಂದು ಕೂತ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ರ್ಯಾಂಕ್ ಏನಾಗಿದೆ, ಡಿಫ್ರೆನ್ಸ್ ಆಗಿಬಿಡುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋದು ರ್ಯಾಂಕ್ ಡಿಫ್ರೆನ್ಸು. ಬಟ್ ನೀವು ನಿಮ್ಮದಂದ್ರೆ ಅಂದರೆ ಏನಂದರೆ, ಇವತ್ತು ಈ ವರ್ಷ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ನೀಟಲ್ಲಿ, ಹೋದ ವರ್ಷ ಕರ್ನಾಟಕ ಕೌನ್ಸಿಲಿಂಗಲ್ಲಿ ಆ ಮಾರ್ಕ್ಸ್ಗೆ ಯಾವ್ದು ಕಾಲೇಜ್ ಸಿಕ್ಕಿತ್ತು ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ, ಆ ರೀತಿ ನೀವು ನೋಡ್ಕೊಳ್ಬೇಕು. ಓಕೆ, ಆ ಮಾರ್ಕ್ಸ್ ರೇಂಜಲ್ಲೇ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿತ್ತೆ, ಓಕೆ, ಹೋದ ವರ್ಷ ಅಂತಂದರೆ ಈ ವರ್ಷ ನಿಮ್ಗೆ ಏನಾದರೆ ಸೀಟ್ ಸಿಗೋ ಚಾನ್ಸಸ್ 100% ಇರುತ್ತೆ. ಏನಂದರೆ KEA ಪ್ರಸನ್ನ ಸರ್ ಕೂಡ ಹೇಳಿದ್ದಾರೆ, ನೀವು ಲಾಸ್ಟ್ ಇಯರ್ದು ಕಟ್ ಆಫ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಆ ರೇಂಜಲ್ಲಿ ನಿಮ್ಮ ಸ್ಟೂಡೆಂಟ್ಸ್ಗೆ, ಆ ರೇಂಜಲ್ಲಿರೋ ಸ್ಟೂಡೆಂಟ್ಸ್ಗೆ ನಿಮ್ಮ ಕ್ಯಾಟಗಿರಿ ವೈಸ್, ಓಕೆ, GM, GMH, ST, STH, STK, ಈ ರೀತಿ ಸಬ್ ಕ್ಯಾಟಗಿರಿ ವೈಸ್ ರಿಸರ್ವೇಷನ್ ವೈಸ್ ನೋಡ್ಕೊಳ್ಳಿ. ಆ ರೇಂಜಲ್ಲಿ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ಗೆ ಯಾವ ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜ್ ಕೂಡ ನಿಮಗೆ ಈ ವರ್ಷ ಸಿಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ನಾನು ಅದನ್ನೇ ನಿಮಗೆ ಕ್ಲಿಯರಾಗಿ ತಿಳಿಸ್ತಾ ಇರ್ತೀನಿ. ಓಕೆ, ಈ ವರ್ಷದ ಕಟ್ ಆಫ್ ಡಿಫ್ರೆನ್ಸ್ ಏನಾದರೂ ರ್ಯಾಂಕ್ ಡಿಫ್ರೆನ್ಸ್ ನೋಡಬೇಕಂತಂದರೆ ತುಂಬ ಜಾಸ್ತಿ ಆಗಿದೆ. ಓಕೆ, 2024, 25 ಮತ್ತು 26. ಓಕೆ, 700 ಈ ವರ್ಷ, ಹೋದ ವರ್ಷ ಯಾರೂ ಇರಲಿಲ್ಲ 700 ಮೇಲೆ. ಓಕೆ, ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸು ಈ ವರ್ಷ 19 ಇದ್ದಾರೆ. ಓಕೆ, 19 ಇದೆ ಮತ್ತು ರ್ಯಾಂಕ್ ಡಿಫ್ರೆನ್ಸ್ 19 ಇರುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ಬೋದು 500 ಮಾರ್ಕ್ಸ್ ಇರೋ ಸ್ಟೂಡೆಂಟ್ಸ್ಗೆ ಹೋದ ವರ್ಷದ ರ್ಯಾಂಕ್ ಎಷ್ಟಿರುತ್ತೆ ಅಂತಂದರೆ 90,000 ರ್ಯಾಂಕ್ ಇತ್ತು, 90,000 ರ್ಯಾಂಕ್. ಬಟ್ ಈ ವರ್ಷ ಹೋದ ವರ್ಷ 52,000 ರ್ಯಾಂಕ್ ಇರ್ತಾಯಿತ್ತು. ಓಕೆ, 500 ಮೇಲೆ ನಿಮ್ಮ ಮಾರ್ಕ್ಸ್ ಬಂದಿದೆ. ಬಟ್ ಈ ವರ್ಷ 90,000 ಇದೆ. ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ 37,776 ಡಿಫ್ರೆನ್ಸ್ ಇದೆ. ಓಕೆ, ಬಟ್ ರ್ಯಾಂಕ್ ಅಂತಂದರೆ ಟೋಟಲ್ ಆಲ್ ಇಂಡಿಯಾ ರ್ಯಾಂಕ್ ವೇರಿಸ್ ಇರುತ್ತೆ, ಕರ್ನಾಟಕ ರ್ಯಾಂಕ್ ಅಂತ ಸಪ್ರೇಟ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ನೋಡ್ಕೊಳ್ಬೇಕಾಗಿರೋದು ಇಷ್ಟೇ, ಏನಂತಂದರೆ ನಿಮ್ಮ ಮಾರ್ಕ್ಸ್ ರೇಂಜ್ ಏನಾದರೂ ಹೋದ ವರ್ಷದ ಸ್ಟೂಡೆಂಟ್ಸ್ ಮಾರ್ಕ್ಸ್ ರೇಂಜಲ್ಲಿ ಇದೆಯಾ. ಓಕೆ, ನಿಮಗೇನಾದರೂ 450 ಮಾರ್ಕ್ಸ್ ಇದೆ ಅಂತಂದರೆ ಹೋದ ವರ್ಷ 450 ಮಾರ್ಕ್ಸ್ಗೆ ನಿಮ್ಮ ಕ್ಯಾಟಗಿರಿಯಲ್ಲಿ ನಿಮಗಿರೋ ರಿಸರ್ವೇಷನಲ್ಲಿ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಆ ರೀತಿ ಚೆಕ್ ಮಾಡ್ಕೊಳ್ಬೇಕು. ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತ ಹೇಳಿರ್ತಾರೆ ನೋಡಿ. ನಿಮಗೇನಾದರೂ ಕ್ವಶನ್ಸ್ ಇದ್ದರೂ ಕೂಡ ಕಮೆಂಟ್ ಆಗ್ತಾಯಿರಿ, ಮತ್ತು ನಿಮ್ಮ ಮಾರ್ಕ್ಸ್ ಕೂಡ ಕಮೆಂಟ್ ಆಗಿ, ನಾನು ರಿಪ್ಲೈ ಮಾಡ್ತಾ ಇರ್ತೀನಿ. ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ನಾವು PDF ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಯಾವ ರೀತಿ ಅಂತಂದರೆ ಎಲ್ಲ ಕ್ಯಾಟಗರಿ ವೈಸು PDFs ಇದೆ. ಓಕೆ, ಕ್ಯಾಟಗರಿ 1, 3B, 3A, 2A, GM ಫುಲ್ ಎಲ್ಲ ಕ್ಯಾಟಗರಿ ವೈಸು ನಾವು ಏನಂತಂದರೆ ಲಾಸ್ಟ್ ಇಯರ್ದು ಕಟ್ ಆಫ್ದು PDF ರೆಡಿ ಮಾಡಿದ್ದೀವಿ. ಯಾವ ರೀತಿ ಅಂತಂದರೆ STGಯಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು, ಮತ್ತು ಏನಂತಂದರೆ STK, STR, ಈ ರೀತಿ ಎಲ್ಲ ಕ್ಯಾಟಗಿರಿ ಸಬ್ ಕ್ಯಾಟಗರಿ ವೈಸ್ನ ನಾವು PDF ಕ್ರಿಯೇಟ್ ಮಾಡಿದ್ವಿ. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ KEA ಪ್ರಸನ್ನ ಸರ್ ಏನು ಹೇಳಿದ್ರು ಅಂದರೆ, KEA ಚಾಟ್ ಬಾಟ್ ಅಂತ ಇದೆ, ಅದರಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಏನಂತಂದರೆ ಲಾಸ್ಟ್ ಇಯರ್ ಕಟ್ ಆಫ್ನ ಚೆಕ್ ಮಾಡ್ಕೊಳ್ಬೋದು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಅದು ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ. ಇಲ್ಲಿ ನೋಡಿ, ಲೈವ್ ಆಗಿ ತೋರಿಸ್ತೀನಿ ಸರ್. ಇದು ರಾಂಗ್ ಆಗಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಅದಾದಮೇಲೆ ಏನಂತಂದರೆ ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ಅಂತ ಚೆಕ್ ಮಾಡಿರ್ತೀನಿ. ಮತ್ತು ಇಲ್ಲಿ UG ನೀಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ರ್ಯಾಂಕ್ ಸರ್ಚ್ ಬೈ ರ್ಯಾಂಕ್ ಅಂತ ಕೇಳ್ತಾ ಇದೆ. 134,682 ಕ್ಲಿಕ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಈ ರ್ಯಾಂಕ್ ಬಂದುಬಿಟ್ಟು ಯಾವ ಸ್ಟೂಡೆಂಟ್ಸ್ ಇದೆ ಅಂತಂದರೆ ಹೋದ ವರ್ಷದ್ದು ಒಂದು ಸ್ಟೂಡೆಂಟ್ಸ್ ಇದೆ. ಓಕೆ, ಈ ಸ್ಟೂಡೆಂಟ್ಸು 134,682 ಈ ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಏನಾಗಿದೆ, ಬೆಳಗಾವಿ ಕಾಲೇಜಲ್ಲಿ STK ಅಲೋಟೆಡ್ ಕ್ಯಾಟಗರಿಯಲ್ಲಿ ಸೀಟ್ ಸಿಕ್ಕಿದೆ. ಓಕೆ, ಆ ಸ್ಟೂಡೆಂಟ್ಸ್ಗೆ ಅಲ್ಲಿ ಸೀಟ್ ಸಿಕ್ಕಿದೆ ಅಲ್ವಾ. ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಸರ್. ನಾ ಏನಂತಂದರೆ MBBS ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಆ ಸ್ಟೂಡೆಂಟ್ಸ್ಗೆ. MBBS ಗೌರ್ಮೆಂಟ್ ಅನ್ನೋದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ, MBBS ಗೌರ್ಮೆಂಟ್ ಅನ್ನೋದನ್ನ ಚೆಕ್ ಮಾಡಿದೆ. ನಿಮಗೆ ಪ್ರೂವ್ ಮಾಡ್ತಾ ಇದ್ದೀನಿ ಸರ್, ಅಂದರೆ ತೋರಿಸ್ತಾ ಇದ್ದೀನಿ ಅದು ಏನಾದರೂ ಕರೆಕ್ಟ್ ಬರುತ್ತಾ ಇಲ್ಲ ರಾಂಗ್ ಬರುತ್ತಾ ಅಂತ. ಇಲ್ಲಿ ಕ್ಯಾಟಗಿರಿ ಅಂತ ಬಂದಾಗ ST, ಓಕೆ, ಸ್ಟೂಡೆಂಟ್ಸ್, ಆ ಸ್ಟೂಡೆಂಟ್ಗೆ STKಯಲ್ಲಿ ಸಿಕ್ಕಿದೆ. ಓಕೆ, ST ಕನ್ನಡ ಮೀಡಿಯಮ್ ಅಂತ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಇಲ್ಲಿ ಎಲ್ಲರೂ ಡಿಸ್ಪ್ಲೇ ಆಗ್ತದೆ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ. ಓಕೆ, UG ನೀಟ್ ಅಂತ ಹಾಕಿದೆ, ಸರ್ಚ್ ಬೈ ರ್ಯಾಂಕ್ ಅಂತ ಹಾಕಿದೆ. ಆ ಸ್ಟೂಡೆಂಟ್ಸು 134,682 ಹಾಕಿದೆ, MBBS ಗೌರ್ಮೆಂಟ್ ಹಾಕಿದೆ, ST ಕನ್ನಡ ಮೀಡಿಯಮ್ ಹಾಕಿದೆ. ಅದು ಹಾಕಿದ್ಮೇಲೆ ಇಲ್ಲಿ ನೋಡಿ, ಆ ರ್ಯಾಂಕ್ ಯಾವುದು ಡಿಸ್ಪ್ಲೇನೇ ಆಗ್ತಿಲ್ಲ KEA ಬಾಟಲ್ಲಿ. ಓಕೆ, KEA ಬಾಟ್ ಅಂತಂದರೆ ಅದು AI ಇರುತ್ತೆ. ಅದಕ್ಕೋಸ್ಕರ ಏನಂತಂದರೆ ಎಲ್ಲನೂ ಏನೇನೋ ಒಂದೊಂದು ಡೀಟೇಲ್ಸ್ನ ಕೊಡ್ತಾ ಇದೆ. ಇವಾಗ ಏನಂತಂದರೆ ನಿಮಗೆ ಎಕ್ಸಾಕ್ಟಾಗಿ ಬೇಕು. ಓಕೆ, ಇವಾಗ ಎಕ್ಸಾಕ್ಟಾಗಿ ಇಲ್ಲಿ ನೋಡಿ, ಈ ಸ್ಟೂಡೆಂಟ್ಸು ಬೆಳಗಾವಿ ಸಿಕ್ಕಿದೆ. ಓಕೆ, ನಿಮಗೆ ಎಕ್ಸಾಕ್ಟಾಗಿ ಒಂದು ಗೊತ್ತಾಗಬೇಕು ನಿಮ್ಗೆ ಯಾವೆಲ್ಲ ಕಾಲೇಜ್ ಸಿಗುತ್ತೆ ಅಂತಂದರೆ ನಮ್ಮ ಹತ್ರ PDFs ಇದೆ. ಓಕೆ, ನೀವು PDF ತೊಗೊಳ್ಬೋದು. ನಿಮ್ಗೆ ತೋರಿಸ್ತೀನಿ ನೋಡಿ, ಆ ರ್ಯಾಂಕ್ ಸ್ಟೂಡೆಂಟ್ದು ಕರೆಕ್ಟಾಗಿದೆಯಾ ಇಲ್ವಾ ನಮ್ಮ PDF ಅಲ್ಲಿ ಅಂತ. ಇಲ್ಲಿ ನೋಡಿ, ಬೆಳಗಾವಿ ಮೆಡಿಕಲು
3, 4, 6, 8, 4, 4, 2 ಮಾರ್ಕ್ಸ್ಗೆ ಈ ಸ್ಟೂಡೆಂಟ್ಗೆ ಫಸ್ಟ್ ರೌಂಡಲ್ಲಿ ಮತ್ತು ಸೆಕೆಂಡ್ ರೌಂಡಲ್ಲಿ ಸೇಮ್ ಕಾಲೇಜ್ ಸಿಕ್ಕಿದೆ, ಬೆಳಗಾವಿ ಮೆಡಿಕಲ್ ಕಾಲೇಜ್. ಓಕೆ, ಇಲ್ಲಿ ನೋಡ್ಕೊಳ್ಬೋದು ನೀವು, ಇಲ್ಲಿ ಕೂಡ. ಓಕೆ, 1, 3, 4, 6, 8 ಬೆಳಗಾವಿ ಮೆಡಿಕಲ್ ಕಾಲೇಜು STK ಸ್ಟೂಡೆಂಟ್ಸ್, ಈ ಸ್ಟೂಡೆಂಟ್ಸಿಗೆ ಸಿಕ್ಕಿದೆ ಅಂತ ಹೇಳಿದ್ವಾ. ಈ ರೀತಿ ನಾವು ಎಲ್ಲನೂ PDF ನಿಮಗೆ ಶೇರ್ ಮಾಡ್ತೀವಿ ಸ್ಟೂಡೆಂಟ್ಸ್. ಓಕೆ, ನೀವು ಈ PDF ಬಗ್ಗೆ ಬೇಕಂದರೆ ಏನೂ ಮಾಡಬೇಕಾಗಿಲ್ಲ. ಏನು ಮಾಡಬೇಕಂತಂದರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆ, ಏನಂತ ಮೆಸೇಜ್ ಹಾಕ್ತೀರಾ ಅಂತಂದರೆ PDF ಅಂತ ಮೆಸೇಜ್ ಹಾಕಿ ನಿಮ್ಮ ಕ್ಯಾಟಗಿರಿನ ಹಾಕಬೇಕು. ST ಅಂತ, ಎಷ್ಟಿದು ಬೇಕಂದರೆ ಎಷ್ಟಿದೆ ಅಂತ ಈ ರೀತಿ ನೀವು ಕಮೆಂಟ್ ಹಾಕಿ. ಕಮೆಂಟ್ ಹಾಕಿದ್ಮೇಲೆ ನಾವು ನಿಮಗೆ PDF ಶೇರ್ ಮಾಡ್ತೀವಿ. ಪರ್ ಕ್ಯಾಟಗಿರಿ 99 ರೂಪೀಸ್ ಇರುತ್ತೆ. ನಾವು ಹೇಳಿರ್ತೀವಿ ನಿಮಗೆ ಯಾವ ರೀತಿ ಪೇ ಮಾಡಬೇಕೇನಿಲ್ಲ ಅಂತ. ನೀವು 99 ರೂಪೀಸ್ ಪೇ ಮಾಡಿ ನಮಗೆ ಸ್ಕ್ರೀನ್ಶಾಟ್ ಹಾಕಿದ ತಕ್ಷಣ ನಾನು ನಿಮಗೆ ಈ PDF ಶೇರ್ ಮಾಡಿರ್ತೀನಿ ಅಷ್ಟೇ. ಅದೇ ಥರ ಇಲ್ಲಿವರೆಗೂ ಎಷ್ಟೋ ಸ್ಟೂಡೆಂಟ್ಸ್ಗೆ ನಾವು ಶೇರ್ ಮಾಡಿದ್ದೀವಿ, ಅದೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಿದ್ರೆ. ನಮ್ಮ ಹತ್ರ ಎಲ್ಲ ಕ್ಯಾಟಗಿರಿ PDFs ಕೂಡ ಇದೆ. ಓಕೆ, ಎಲ್ಲ ಕ್ಯಾಟಗಿರಿ, ನೀವು ಯಾವುದೇ ಒಂದು ಕ್ಯಾಟಗಿರಿ PDF ಬೇಕಂದ್ರೂ MBBS, BDS, ಆಯುಷ್ ಎಲ್ಲನೂ ಕ್ಯಾಟಗಿರಿ ಇದಿದೆ. ಇದು ನಾನು ತೋರಿಸ್ತಾ ಇರೋದು ಬರೀ MBBS ಕ್ಯಾಟಗಿರಿದು. ಎಲ್ಲ ಕ್ಯಾಟಗಿರಿ ಇದಿದೆ, ಎಲ್ಲ ನಾವು ನಿಮಗೆ ಶೇರ್ ಮಾಡಿರ್ತೀವಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಂಬರು ಮತ್ತು ಕಮೆಂಟಲ್ಲೂ ಕೊಟ್ಟಿರ್ತೀನಿ. 91322316ಗೆ 68ಗೆ ವಾಟ್ಸಪ್ ಮೆಸೇಜ್ ಹಾಕಿ. ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ಕಾಲ್ ಮಾಡಿದ್ರೆ ನಾವು ಪಿಕ್ ಮಾಡೋದಿಲ್ಲ. ವಾಟ್ಸಪ್ ಮೆಸೇಜ್ ಹಾಕಿ ನಾನು ನಿಮಗೆ ಕ್ಲಿಯರಾಗಿ ಶೇರ್ ಮಾಡಿರ್ತೀನಿ. ಶೇರ್ ಮಾಡಿದ ತಕ್ಷಣ ನೀವೇನಂತಂದರೆ ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗಿರಿ ಮತ್ತು ರಿಸರ್ವೇಷನಲ್ಲಿ ನಿಮ್ಮ ಮಾರ್ಕ್ಸಿಗೆ ಯಾವುದೆಲ್ಲ ಕಾಲೇಜ್ ಸಿಕ್ಕಿದೆ ಅಂತ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಬೋದು, ಯಾವ ರೌಂಡಲ್ಲಿ ಸಿಕ್ಕಿದೆ. ಓಕೆ, ಇವಾಗ ಯಾವ ರೀತಿ ಅಂತಂದರೆ 371 ಇದೆ, ನಿಮ್ಮ ಮಾರ್ಕ್ಸ್ ಕೂಡ 370 ಅಂದರೆ ಓಕೆ ಈ ವರ್ಷ ಸಿಗುತ್ತೆ ಅಂದರೆ ನಿಮ್ಗೆ ಕನ್ಫರ್ಮೇಷನ್ ಇರುತ್ತೆ. ಇವನ್ 365, 364 ಇದ್ರೂ ಕೂಡ ನೀವೊಂದು ಹೋಪಲ್ಲಿ ಇರಿ. ಓಕೆ, ಏನಂತಂದರೆ ಕಟ್ ಆಫ್ ಆ ಕಡೆ ಈ ಕಡೆ ಆಗುತ್ತೆ, ಸೀಟ್ಸ್ ಎಲ್ಲ ಇಂಕ್ರೀಸ್ ಆಗಿದೆ, ಈ ರೀತಿ ಗುಡ್ ನ್ಯೂಸಸ್ ಇದೆ. ಸೊ ಅದಕ್ಕೋಸ್ಕರ ಏನಂತಂದರೆ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಕ್ಲಿಯರ್ ಆಗಿ ಅಂತಂದರೆ ಈ PDF ನೀವು ತೊಗೊಳ್ಬೇಕಾಗುತ್ತೆ. ಅದನ್ನು ತಗೊಳ್ಳೋಕ್ಕೋಸ್ಕರ ಎಲ್ಲರೂ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಇಲ್ಲಾಂದರೆ ಎಲ್ಲೂ ಕೂಡ ಕಮೆಂಟ್ ಹಾಕಿರಿ. PDF ಮತ್ತು ನಿಮ್ಮ ಕ್ಯಾಟಗಿರಿನ ನಾನು ನಿಮಗೆ ಅಮೌಂಟ್ ಶೇರ್ ಮಾಡಿದ ತಕ್ಷಣ ನಾನು ನಿಮಗೆ PDF ಶೇರ್ ಮಾಡಿರ್ತೀನಿ, ಲಿಂಕ್ನ ಶೇರ್ ಮಾಡಿರ್ತೀನಿ. ಈ ಲಿಂಕ್ ಶೇರ್ ಮಾಡಿದ್ರೆ ಏನಾಗುತ್ತಂದರೆ ಈ ಟೋಟಲ್ 6 ಪೇಜಸ್ ನಿಮಗೆ ಬಂದುಬಿಡುತ್ತೆ. ನೀವು ಯಾವ ಪೇಜ್ ಮೇಲೆ ಬೇಕೋ ಆ ಪೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಬೋದು. ಯಾವ ರೌಂಡಲ್ಲಿ ಬೇಕೋ ಆ ರೌಂಡಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು. ಇಷ್ಟು ಹೇಳ್ತೀನಿ. ಮತ್ತೆ ನಿಮಗೆ ಈ ರೀತಿ ಅಪ್ಡೇಟ್ಸ್ನ ಶೇರ್ ಮಾಡ್ತಾ ಇರ್ತೀವಿ ಕಾಲೇಜ್ ಅನಗ ಯೂಟ್ಯೂಬ್ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.